ಮತ್ತು ಹೆಂಗೆ ಆಡಿದ್ರು. ಹಾಗಾಗಿ ನನಗೇನು ಅನ್ಸೋದೇನು ಗೊತ್ತಾ ಸರ್, ಟೀಮ್ ಪರ್ಫಾರ್ಮೆನ್ಸ್ ಬೇಕಾಗಿತ್ತು. ಒಂದಷ್ಟು ಎಕ್ಸ್ಪೀರಿಯನ್ಸು ಮ್ಯಾಟ್ರ್ ಆಗುತ್ತೆ ನಿಜ, ಅದ್ರ ಜೊತೆ ಬೇರೆಯವರು ಸಾಥ್ ಕೊಡಬೇಕು. ಈ ಲಕ್ ವಿಷಯಕ್ಕೆ ಬಂದ್ರೆ RRಗೆ ಲಕ್ ಸಮಸ್ಯೆ ಇದೆಯಾ ಅಥವಾ ಇನ್ಎಕ್ಸ್ಪೀರಿಯನ್ಸ್? ಯಾಕೆಂದ್ರೆ RR ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಫಸ್ಟ್ 3 ಮ್ಯಾಚ್ಗೆ ಸಂಜು ಸ್ಯಾಮ್ಸನ್ ಗಾಯ ಅಂತ ಹೇಳ್ಬಿಟ್ಟು ಪರಾಗೆ ಕ್ಯಾಪ್ಟನ್ಸಿ ಮಾಡ್ತಾರೆ. ಆಮೇಲೆ ಸಂಜು ಬಂದ್ರು ಕೂಡ ಆನ್ ಫೀಲ್ಡ್ ಇರಲ್ಲ, ಜಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಅಷ್ಟೇ ಮಾಡಿ ಹೋಗ್ತಾರೆ, ಮತ್ತೆ ಗಾಯ ಆಗುತ್ತೆ. ಅದು ಅವ್ರಿಗೆ ತುಂಬಾ ಎಫೆಕ್ಟ್ ಆಯ್ತಾ? ಯಾಕೆಂದ್ರೆ ಅವರು 2-3 ಮ್ಯಾಚ್ಗಳನ್ನ ಇನ್ನೇನು ಗೆದ್ಬಿಡ್ಬೇಕು ಆ ತರ ಮ್ಯಾಚ್ಗಳನ್ನ ಸೋತಿದ್ದಾರೆ. 2 ಬಾರಿ ಅವರಿಗೆ 9 ರನ್ ಅದು ವಿಕೆಟ್ ಇನ್ ಹ್ಯಾಂಡ್ 9 ರನ್ ಲಾಸ್ಟ್ ಓವರ್ ಅಲ್ಲಿ ಚೇಸ್ ಮಾಡಕ್ಕಾಗಲ್ಲ. ಸೂಪರ್ ಓವರ್ ಅಲ್ಲಿ ಡೆಲ್ಲಿ ಜೊತೆ ಸೋಲ್ತಾರೆ. ರೀಸೆಂಟ್ ಮ್ಯಾಚ್ ಅಲ್ಲಿ ಪರಾಗ್ ಅಷ್ಟ್ ಚೆನ್ನಾಗಿ ಹೊಡೆದಿರ್ತಾರೆ, ಇನ್ನೇನ್ ಲಾಸ್ಟ್ ಓವರ್ ಅಲ್ಲಿ ಚೇಸ್ ಮಾಡೇ ಬಿಡ್ಬೇಕು, ಸ್ಟಿಲ್ 1 or 2 ರನ್ಸ್ ಅಲ್ಲಿ ಸೋಲ್ತಾರೆ. ಇಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗಿದೆಯಾ ಲಕ್ಕೋ? ಸರ್ ನನಗೆ ಪರಾಗ್ ವಿಷಯದಲ್ಲಿ ಯೋಚನೆ ಮಾಡೋದಾದರೆ ಇನ್ಎಕ್ಸ್ಪೀರಿಯನ್ಸೇ ಸರ್. ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಿಂದಿನ ವರ್ಷನೂ ತುಂಬ ಪರ್ಫಾರ್ಮ್ ಮಾಡಿದರು. ಸಂಜು ಸ್ಯಾಮ್ಸನ್ ಈಸ್ ಅ ವೆರಿ ಗುಡ್ ಕ್ಯಾಪ್ಟನ್. ಯಾಕೆ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ಎಷ್ಟೋ ಸಲ ಅವ್ರ ಕ್ಯಾಪ್ಟನ್ಸಿನಲ್ಲಿ ಪ್ಲೇ ಆಫ್ಗೆ ಈಸಿಯಾಗಿ ಹೋಗಿದ್ದಾರೆ. ನನಗೆ ಸಂಜು ಸ್ಯಾಮ್ಸನ್ ಮಿಸ್ ಆಗಿರೋದೆ ಅವರ ಸೋಲಿಗೆ, ಅವ್ರು ಇವತ್ತು ಪ್ಲೇ ಆಫಿಗೆ ಬರದೇ ಇರೋ ಕಾರಣ ಅದೇ ಅಂತ ನಾನು ಮೇಜರಾಗಿ ಅನ್ಕೋತೀನಿ. ಬಟ್ ಇದೇ ವಿಷಯನ CSK ವಿಚಾರದಲ್ಲಿ ಹೇಳ್ಬೋದಾ? ಯಾಕೆಂದ್ರೆ ಋತುರಾಜ್ ಗಾಯಕ್ವಾಡ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪ್ಟನ್ ಆಗಿ ಶುರು ಮಾಡ್ತಾರೆ, ಬಟ್ ಅವ್ರಿಗೆ ಗಾಯ ಆಗುತ್ತೆ. ಇಲ್ಲಿ ಋತುರಾಜ್ಗೆ ಗಾಯನ ಅನ್ಲಕ್ಕಿ ಅಂತ ಹೇಳ್ಬೋದು. ಬಟ್ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರೋ ಧೋನಿಗೆ ಕ್ಯಾಪ್ಟನ್ಸಿ ಬರುತ್ತೆ. ಹೌದು. ಇದ್ರಲ್ಲಿ ಏನನ್ಸುತ್ತೆ ಕೇಸ್? ಸರ್ ನನಗೆ ಇನ್ನೊಂದೇನಂತ ಹೇಳಿದ್ರೆ, ಇವರು CSK ಅವರು ಆಕ್ಷನಲ್ಲಿ ಎಡವಿದ್ದಾರೆ ಅಂತ ನಂಗೆ ಅನಿಸ್ತಾ ಇರೋದು ಸರ್. ಮೇಜರಾಗಿ ನನಗೆ ಅದು ಆಕ್ಷನ್ ಆಗಿದ ತಕ್ಷಣ ಈ ಟೀಮ್ ಈ ಸಲ ಪ್ಲೇ ಆಫಿಗೆ ಬರಲ್ಲ ಅಂತ ನನಗೆ ಒಂದಷ್ಟು ಜನ ಫ್ಯಾನ್ಸ್ಗೆ ಅನ್ಸಿತ್ತು, ನನಗೂ ಅನಿಸಿತ್ತು. ಯಾಕಂದ್ರೆ ಸರ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಅಂದರೆ ಧೋನಿ ಅವರು ಸೋಷಿಯಲ್ ಮೀಡಿಯಾದಿಂದ ಆಚೆ, ಒಂದಷ್ಟು ಕ್ರಿಕೆಟಿಂದ ಆಚೆ ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವ್ರು ಇಂಡಿಯನ್ ಟೀಮ್ ಕ್ರಿಕೆಟ್ ಫೈನಲ್ಸ್ ಇದ್ದಾಗಲೂ ನೋಡಕ್ ಬರಲ್ಲ. ಅಂದ್ರೆ ಇವಾಗ ಏನಪ್ಪ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಟೀಮ್ಗಳಲ್ಲೂ ಕೋಚ್ಗಳಾಗ್ಲಿ ಕ್ಯಾಪ್ಟನ್ಗಳಾಗ್ಲಿ ಲೋಕಲ್ ಟ್ಯಾಲೆಂಟ್ಸ್, ಹಿಡನ್ ಟ್ಯಾಲೆಂಟ್ಗಳನ್ನ ಹಂಟ್ ಮಾಡ್ತಾರೆ. ಒಂದಷ್ಟು ದೇಸಿ ಕ್ರಿಕೆಟ್ ಡ್ಯಾಡೀಸ್ ಆರ್ಮಿ ಅಂತಲೇ ಹೇಳ್ತಾರಲ್ಲ. ಮತ್ತೆ ಆದ್ರೆ ಇವ್ರೇನಾಗಿದೆ ಅಂದ್ರೆ, ಈಗ ಯೂಶಲಿ ಆ ಟೀಮಲ್ಲಿ ನೀವು ಅಬ್ಸರ್ವ್ ಮಾಡಿ ಬಂದಿಲ್ಲ, ಎಲ್ಲೂ ಲೋಕಲ್ ಟ್ಯಾಲೆಂಟ್ಸ್ ಬಂದಿಲ್ಲ. ಬಂದಿದ್ದು ಯಾವಾಗ ಅಂದ್ರೆ, ಋತುರಾಜ್ ಗಾಯಕ್ವಾಡ್ ಅವರು ಇಂಜುರಿ ಆದಾಗ ರಶೀದ್ ಅಂತ ಬರ್ತಾರೆ, ಮತ್ತೆ ಆಯುಷ್ ಮಾತ್ರೆ ಅಂತ ಬರ್ತಾರೆ. ಅದಕ್ಕೂ ಮುಂಚೆ ಅದೇ ಜಾಗದಲ್ಲಿ ರವೀಂದ್ರ ಇದ್ರು, ಗಾಯಕ್ವಾಡ್ ಇದ್ರು. ಅದಕ್ಕೂ ಮುಂಚೆ ಇಲ್ಲ. ನನಗನ್ಸಿದ್ದು ರಾಹುಲ್ ತ್ರಿಪಾಠಿ ಟ್ರೈ ಮಾಡಿದ್ರು, ಸಕ್ಸಸ್ ಆಗಲಿಲ್ಲ, ವರ್ಕ್ ಆಗ್ಲಿಲ್ಲ. ಹಂಗಾಗಿ ನನಗೆ ಅದು ಸ್ವಲ್ಪ ಮ್ಯಾಟ್ರ್ ಆಯ್ತು. ಏನಾರ CSKಗೆ ಅದೇ ಪ್ಲೇಯರ್ಸ್ನ, ಒಂದಷ್ಟು ಹಳೆ ಪ್ಲೇಯರ್ಸ್ನ ಇಟ್ಕೊಂಡು. ಯಾಕೆ ಅಂದರೆ ಸರ್, ಇವಾಗ ತುಂಬ ಯಂಗ್ಸ್ಟರ್ಸೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋದ್ರಿಂದ ನಾವು ನೆಕ್ಸ್ಟ್ ಹೋಗ್ತಾ ಎಲ್ಲ ಆ್ಯಕ್ಷನಲ್ಲಿ ನಾವು ಫೋಕಸ್ ಮಾಡಬೇಕಾದ್ರೆ ಯಂಗ್ ಟ್ಯಾಲೆಂಟ್ಸ್ ಮೇಲೆ. ಇವನ್ ಅವ್ರ ಬೌಲಿಂಗ್ ಆಪ್ಷನ್ಸ್ ತುಂಬಾ ಕಡಿಮೆ ಇದೆ ಅನ್ಸುತ್ತೆ. ತುಂಬಾನೇ ಹೋಪ್ ಇಟ್ಟಿದ್ರು ಪತಿರಾಣ ಬಗ್ಗೆ. ಈ ವರ್ಷ ಪತಿರಾಣ ಫ್ಲಾಪ್, ಖಲೀಲ್ ಅಹ್ಮದ್ ಅವರು ಮಟ್ಟಕ್ಕೆ ಅಂದ್ರೆ ಖಲೀಲ್ ಅಹ್ಮದ್. ಆದ್ರೆ ಪತಿರಾಣ ಅವರು ಮೇಜರ್ 4 overs ಅವರು ಧೋನಿ ಅವರು ಅವ್ರ ಮೇಲೆನೆ ತುಂಬಾನೇ ಹೋಪ್ ಇಟ್ಟಿದ್ರು. ಅಶ್ವಿನ್ ರೆಗ್ಯುಲರ್ ಆಗಿ ಆಡ್ಸಕ್ ಆಗ್ತಾ ಇಲ್ಲ ಅವ್ರಿಗೆ. ಜಡ್ಡು ಇವಾಗ 3rd ಡೌನ್ ಈ ತರ ಬರೋ ಸ್ಥಿತಿಲಿದೆ. 2nd ಡೌನ್, 3rd ಡೌನ್, 4th ಡೌನ್ ಬರ್ತಾ ಇದಾರೆ ಎಂಡೆಲ್ ಬರೋ ಬದಲು. ನನಗನ್ಸಿರೋ ಪ್ರಕಾರ ಸರ್, ಧೋನಿ ಅವರು ತನ್ನ ಫ್ಯಾನ್ಸ್ಗೋಸ್ಕರ, ನನಗೆ ಈ ಸಲ ಅನ್ಸಿದ್ದು, ನನಗನ್ಸಿದ್ದು ಧೋನಿ ಅವರು ಪರ್ಫಾರ್ಮ್ ಮಾಡ್ತಿರೋದು ಫ್ಯಾನ್ಸ್ಗೋಸ್ಕರ ಅಂತ ಅನ್ಸಿದ್ದು. ಯಾಕೆಂದ್ರೆ ಆ ಫೈರ್ ಅವ್ರ ಹತ್ರ ನಾವು ನೋಡಿಲ್ಲ ಈ ವರ್ಷ. ಒಂದಷ್ಟು ಧೋನಿ ಅವ್ರ ಹತ್ರ ಆ ಚಾರ್ಮ್ ನನಗೆ ಮ್ಯಾನೇಜ್ಮೆಂಟ್ ಬಿಡ್ತಾ ಇಲ್ವಾ ಅಂತ ಅವ್ರು ಹೋಗೋದಕ್ಕೆ, ಅದು ಇದ್ದಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಧೋನಿ ಅವ್ರು ಅಂದ್ರೆ ಏನು, ಮಾಸ್ಟರ್ ಮೈಂಡ್. ಆ ಮಾಸ್ಟರ್ ಮೈಂಡೇ ಫ್ಲಾಪ್ ಆಗ್ತಿದೆ ಅಂದಾಗ ಇದರಿಂದ ಏನೋ ಇರಬಹುದೇನೋ, ಧೋನಿ ಅವ್ರಿಗೆ ಅಷ್ಟು ಫ್ರೀಡಮ್ ಇಲ್ಲದೆ ಇರಬಹುದೇನೋ, ನನಗೆ ಹಂಗೆ ಅನ್ಸುತ್ತೆ ಸರ್. ಧೋನಿ ಅವ್ರಂದ್ರೆ ಎಷ್ಟು ಕಪ್ ಹೊಡೋದಿಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಏನು, ಅವ್ರ ಚಾನ್ಸೇ ಇಲ್ಲ. ಅವ್ರ ರಿವ್ಯೂ ಸಿಸ್ಟಮಿಂದ ಹಿಡಿದು ಅವ್ರು ಮೂವ್ ಮಾಡೋಂಥ ಪ್ಲೇಯರ್ಸಿಂದ ಹಿಡಿದು ಪ್ರತಿಯೊಬ್ಬರು, ನೀವು ಎಷ್ಟೇ ಪ್ಲೇಯರ್ಸ್ನ ನೋಡಿ, ಬೇರೆ ಟೀಮಲ್ಲಿ ಆಡದೇ ಇರೋರು ಇದೇ IPL ಸೀಸನ್ಗಳಲ್ಲಿ ಚೆನ್ನೈಗೆ ಹೋದ್ರೆ ಆಡ್ತಾರೆ. ಹೌದು, ಆಗಿದೆ. ನಮ್ಮ ರಾಬಿನ್ ಉತ್ತಪ್ಪ, ಅಜಿಂಕ್ಯ ರಹಾನೆ, ಬಹಳಷ್ಟು ಜನ ಎಲ್ಲ, ಮೊಯಿನ್ ಅಲಿ ಅಂತವ್ರು ಎಲ್ಲರೂ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಶೇನ್ ವ್ಯಾಟ್ಸನ್, ಅದೆಲ್ಲರಿಗಿಂತ ನೀವು ಒಂದು ಅಬ್ಸರ್ವ್ ಮಾಡಿ, ಅದೇ ಶಿವಮ್ ಡ್ಯೂಬೆ ನಮ್ಮ RCB ಟೀಮಲ್ಲಿ ಇದ್ರು, ಎಲ್ಲೂ ಪರ್ಫಾರ್ಮ್ ಮಾಡಲಿಲ್ಲ. ಚೆನ್ನೈಗೆ ಹೋದ್ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಹೆಂಗೆ ಅಂದರೆ ಅನ್ಬಿಲಿಯಬಲ್ ಥರ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ಕಾರಣ ಧೋನಿ ಅವರೇ ಅಲ್ವಾ. ಆ ಟ್ಯಾಲೆಂಟು, ಆ ಒಂದು ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಸ್ವಲ್ಪ ಬೂಸ್ಟ್ ಮಾಡೋದಾಗ್ಲಿ, ಹೇಳ್ಕೊಡೋದಾಗ್ಲಿ, ಅದರಲ್ಲಿ ಈ ಸಲ ಯಾಕೆ ಎಡವಿದ್ರು ಅನ್ನೋದು ನನಗೆ ಅದ್ರ ಬಗ್ಗೆ ಈಗಲೂ ಸಿಕ್ಕಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.